ಸಿಂಹರಾಶಿ. ಮಕ್ಕಳೊಂದಿಗೆ ವಿವಾದಗಳು ನಡೆಯುವಂತಹ ಸಾಧ್ಯತೆ. ನಿಮ್ಮಿಚ್ಛೆಯಂತೆ ನಡೆಯದೇ ಇರುವ ಮಕ್ಕಳ ಮೇಲೆ ಮಾನಸಿಕವಾದಂತಹ ಕಿರಿಕಿರಿಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಉತ್ತಮವಾದಂತಹ ಅಭಿಷ್ಟ ಫಲ ಇದೆ. ಮನೆಯೊಳಗೆ ದಾಂಪತ್ಯದಲ್ಲಿ ಕಿರಿಕಿರಿಗಳನ್ನು ಮಾಡಿಕೊಳ್ಳುವಂಥ ವಿನಾಕಾರಣ ಅಸಮಾಧಾನಗಳು ನಡೆಯುವ ಯೋಗ ಈ ದಿನ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ವ್ಯಾಪಾರಸ್ಥರಿಗೆ ಅಶುಭವೇನಿಲ್ಲ. ಅಧಿಕಾರಿಗಳಿಗೆ ಅಭಿವೃದ್ಧಿಯ ಪಥ, ಅಧಿಕವಾದ ಶ್ರಮದಾನ ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ. ಅದರಿಂದ ಮಿಶ್ರ ಫಲವನ್ನು ಅನುಭವಿಸುವ ಯೋಗ ಸಿಂಹರಾಶಿಯವರಿಗೆ ಈ ದಿನ ಇದೆ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ, ಶನಿದೇವರ ಪ್ರಾರ್ಥನೆಯನ್ನು, ಹಾಗೆ ಗೋವಿಗೆ ಮತ್ತು ಪಕ್ಷಿಗಳಿಗೆ ಆಹಾರ ಸಮರ್ಪಣೆ ಮಾಡುವ ಪ್ರಯತ್ನವನ್ನು ತಾವು ಮಾಡಿದ್ದೇ ಆದರೆ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಕನ್ಯಾ ರಾಶಿ. ಈ ರಾಶಿಯವರು ಈ ದಿನ ತನ್ನ ತಾಯಿ ತಂದೆಯೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ವ್ಯಾಸಂಗಕ್ಕಾಗಿ ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮದೇ ಸರಿ ಅಂದುಕೊಳ್ಳುವ ಸಿದ್ಧಾಂತಗಳು ನಿಮಗೆ ಭವಿಷ್ಯತ್ತಿನಲ್ಲಿ ಅಸಮಾಧಾನಕ್ಕೆ ಕಾರಣವಾಗಬಹುದು. ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯವಹಾರ ನಡೆಯುವಂತಹ ಒಳ್ಳೆಯ ದಿನ. ಸ್ವಲ್ಪ ದೈಹಿಕ ಆರೋಗ್ಯ ಸ್ಥಿತಿಯ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆ ಈ ದಿನ ಇದೆ. ಅದರಿಂದ ತಾವು ಗಣಪತಿಯ ಸೇವೆಯನ್ನು, ಹಾಗೆ ಲಕ್ಷ್ಮೀನಾರಾಯಣ ನಾರಸಿಂಹದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ತುಲಾರಾಶಿ. ಧನನಷ್ಟ ಯೋಗ, ಆದರೆ ಸದ್ವಿನಿಯೋಗಕ್ಕಾಗಿ ಧನವ್ಯಯ. ಮಂಗಳ ಕೆಲಸಗಳ ಕೆಲವು ಅನುಭವಗಳನ್ನು ಪಡೆದುಕೊಳ್ಳುವ ಯೋಗಗಳು ಉಂಟಾಗುತ್ತೆ. ಆಭರಣಾದಿಗಳು, ವಸ್ತ್ರಾದಿಗಳು ಅನಿವಾರ್ಯ ಪ್ರಸಂಗಗಳಲ್ಲಿ ಖರೀದಿ ಮಾಡುವ ಯೋಗಗಳು ಉಂಟಾಗುವ ಸಾಧ್ಯತೆ ಇದೆ. ಸ್ವರ್ಣಾಭರಣ ಲಾಭಯೋಗಗಳು ಉಂಟು. ಮಕ್ಕಳಿಂದ ಸಂತೋಷದ ವಾರ್ತೆಗಳನ್ನು ಕೇಳುವ ಯೋಗಗಳು ನಿಮ್ಮ ಪಾಲಿಗಿದೆ. ವ್ಯಾಪಾರದಲ್ಲಿ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ, ಅಧಿಕಾರಿಗಳು ಉತ್ತಮವಾದ ಸ್ಥಾನಮಾನವನ್ನು ಪಡೆದುಕೊಳ್ಳುವ, ವಾಣಿಜ್ಯ ವ್ಯವಹಾರದಲ್ಲಿ ಉತ್ತಮವಾದ ಪ್ರಶಂಸೆಯನ್ನು ಪಡೆದುಕೊಳ್ಳುವ ಯೋಗ ತುಲಾರಾಶಿಯವರಿಗೆ ಈ ದಿನ ಇದೆ. ತಾವು ಈ ದಿನ ಮಾಡಬೇಕಾದ ಆರಾಧನೆ, ಗಣಪತಿ ದೇವರ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿ. ಈ ರಾಶಿಯವರಾದ ತಮಗೆ ಈ ದಿನ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತುಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಉಂಟು. ಕೆಲವು ಹೊಸ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮನಸ್ಥಿತಿಗಳು ಉಂಟು. ಶುಭ ಮಂಗಳ ಕೆಲಸಕ್ಕಾಗಿ ಪ್ರಯತ್ನ ಮಾಡುವ ಅವಕಾಶಗಳು ಈ ದಿನ ಇದೆ. ವ್ಯಾಪಾರದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳುವ ಯೋಗಗಳು, ಸ್ನೇಹಿತರೊಂದಿಗೆ ಆಪ್ತರೊಂದಿಗೆ ಸೇರಿ ವ್ಯವಹರಿಸುವ ಯೋಗಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಈ ದಿನ ತಾವು ಮಾಡಬೇಕಾದ ದೇವತಾ ಆರಾಧನೆ, ಶನಿದೇವರ ಆರಾಧನೆಯೊಂದಿಗೆ ಆಂಜನೇಯ ದೇವರ ಪ್ರಾರ್ಥನೆ ಮಾಡುವುದು ಒಳ್ಳೆಯದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.